ಆನಂದಪುರದಲ್ಲಿ ಸರ್ಕಾರಿ ಬಸ್ಸಿಗೂ ಟಿಪ್ಪರ್ ಲಾರಿಗೂ ಮುಖಾಮುಖಿ ಡಿಕ್ಕಿ. ಪ್ರಯಾಣಿಕರು, ಕಾಲೇಜ್ ವಿದ್ಯಾರ್ಥಿಗಳು, ಡ್ರೈವರ್, ಕಂಡಕ್ಟರ್ ಸೇರಿ ಸುಮಾರು 25ಕ್ಕೂ ಹೆಚ್ಚು ಜನ ಗಾಯಾಳು. ಆನಂದಪುರದಲ್ಲಿ ಇಂದು ಗುರುವಾರ ಬೆಳಿಗ್ಗೆ ಸುಮಾರು 8 ಗಂಟೆ 10 ನಿಮಿಷಕ್ಕೆ ಸಾಗರ ಕಡೆಯಿಂದ ಶಿವಮೊಗ್ಗಕ್ಕೆ ಚಲಿಸುತ್ತಿರುವ ಸರ್ಕಾರಿ ಬಸ್ ಒಂದು ಆನಂದಪುರದಿಂದ ಸಾಗರ ಭಾಗಕ್ಕೆ ಎಡಬದಿಯಿಂದ ಚಲಿಸುತ್ತಿರುವ ಟಿಪ್ಪರ್ ಲಾರಿ ಸಿದ್ದೇಶ್ವರ ಕಾಲೋನಿಯ ಬಳಿ ಮುಖಾಮುಖಿ ಡಿಕ್ಕಿಯಾಗಿದ್ದು ಸುಮಾರು 25ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದು, ಅಲ್ಲಿರುವ ಸ್ಥಳದಲ್ಲಿ ಸ್ಥಳೀಯರಿಂದ ಹಾಗೂ ಆನಂದಪುರದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ಪತ್ರಕರ್ತರಾದ ರಮೇಶ್ ಡಿಚಿ ಇವರುಗಳು ಪೆಟ್ಟಾದ ಗಾಯಾಳುಗಳನ್ನು ತಕ್ಷಣವೇ ಆನಂದಪುರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲು ಸಾರ್ವಜನಿಕರ ಸಹಾಯ ಮಾಡಿದ್ರು. ಆಸ್ಪತ್ರೆಗೆ ಆಗಮಿಸಿದ ಗಾಯಾಳುಗಳನ್ನು ತಕ್ಷಣ ಆಸ್ಪತ್ರೆಯ ಕೆಲವು ಸಿಬ್ಬಂದಿಯವರ ಜೊತೆಗೆ ಹಾಗೂ ವೈದ್ಯಾಧಿಕಾರಿಗಳಾದ ಸುಮಂತ್ ಅವರ ತಕ್ಷಣವೇ ಚಿಕಿತ್ಸೆ ನೀಡಿ ಸ್ಥಳದಲ್ಲಿಯೇ ಪರಿಶೀಲಿಸಿದ್ದ ಪತ್ರಕರ್ತರಾದ ರಮೇಶ್ ಡಿಚಿ ಮತ್ತು ಬಿಡಿ ರವಿಕುಮಾರ್ ಅವರ ಸಹಾಯದಿಂದ ಬೇರೆ ಭಾಗದಿಂದ ಆಂಬ್ಯುಲೆನ್ಸ್ ಕರೆಸಿ ತಕ್ಷಣ ತೀವ್ರ ಪೆಟ್ಟಾದ ಗಾಯಾಳುಗಳನ್ನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಕಳುಹಿಸಲಾಯಿತು. ಪ್ರಯಾಣಿಕರಿಗೆ ಕೆಲವರಿಗೆ ತಲೆ, ಮೂಗು, ಬಾಯಿ, ಹೊಟ್ಟೆ ಭಾಗಕ್ಕೆ ಪೆಟ್ಟಾಗಿದ್ದು, ಹೆಚ್ಚಾಗಿ ಕಾಲೇಜಿಗೆ ಹೋಗುತ್ತಿರುವ ಸುಮಾರು 10 ಜನ ವಿದ್ಯಾರ್ಥಿಗಳಿಗೆ ಪೆಟ್ಟಾಗಿದ್ದು, ಎಲ್ಲರನ್ನೂ ಕೂಡ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ವರದಿ ರಮೇಶ್ ಡಿಚಿ, ಆನಂದಪುರ, ಶಿವಮೊಗ್ಗ.